ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿಗೆ ಸ್ವಾಗತ. ಸ್ಪೇನ್ ಎಂಬ ಯುವ ಗೂಳಿಯ ಮುಂದೆ ಚಾಂಪಿಯನ್ ಅರ್ಜೆಂಟೈನಾದ ಆಟ ನಡೆಯಲಿಲ್ಲ. ಮೆಸ್ಸಿ ಮ್ಯಾಜಿಕ್ ಮೆಟ್ಟಿ ನಿಂತ ಸ್ಟಾರ್ ಆಟಗಾರರೇ ಇಲ್ಲದ ಸ್ಪೇನ್ 2026ರ ಫಿಫಾ ವಿಶ್ವಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಚಾಂಪಿಯನ್ ಆಗಿರಲಿ, ವಿಶ್ವಕಪ್ನಲ್ಲಿ 8ನೇ ಸ್ಥಾನ ಪಡೆದ ತಂಡವೇ ₹182 ಕೋಟಿ ಬಹುಮಾನ ಮೊತ್ತ ಗಳಿಸಿದೆ. ಇದು ನಮ್ಮ ಐಪಿಎಲ್ನಲ್ಲಿ ಚಾಂಪಿಯನ್ ತಂಡಕ್ಕೆ ಸಿಗುವ ಬಹುಮಾನ ಮೊತ್ತಕ್ಕಿಂತ 900 ಪಟ್ಟು ಹೆಚ್ಚು. ಅಂದರೆ ವಿಶ್ವಕಪ್ ಟೂರ್ನಿಯ ತಾಕತ್ತು ಏನು ಎಂಬುದು ಊಹಿಸಬಹುದು. ಚಾಂಪಿಯನರಿಗೆ ಒಲಿದ ಬಹುಮಾನ ಮೊತ್ತವೆಷ್ಟು, ಈ ಬಾರಿಯ ಟೂರ್ನಿಯ ವಿಶೇಷತೆಗಳು ಏನು ಎಂಬ ಕುತೂಹಲಕಾರಿ ವಿಷಯಗಳ ಬಗ್ಗೆ ಒಮ್ಮೆ ಕಣ್ಣಾಡಿಸೋಣ ಬನ್ನಿ. ಅದಕ್ಕೂ ಮುನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ನೇಹಿತರಿಗೆ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾದ ಜಂಟಿ ಆತಿಥ್ಯದಲ್ಲಿ ಸುಮಾರು 1.5 ತಿಂಗಳ ಕಾಲ ನಡೆದ ಫುಟ್ಬಾಲ್ ಹಬ್ಬವನ್ನು ಇಡೀ ಜಗತ್ತು ಸಂಭ್ರಮದಿಂದ ಆಚರಿಸಿತು. ಭಾನುವಾರ ತಡರಾತ್ರಿ ನಡೆದ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಗೆಲ್ಲುತ್ತಿದ್ದಂತೆ ಇಷ್ಟು ಬೇಗ ವಿಶ್ವಕಪ್ ಸಮರ ಮುಗಿದು ಹೋಯಿತೆ ಎಂಬಷ್ಟು ಕುತೂಹಲವನ್ನು ಟೂರ್ನಿ ಕಾಯ್ದುಕೊಂಡಿತು. ಚಿಕ್ಕ ಪುಟ್ಟ ತಂಡಗಳು ಕೂಡ ಬಲಿಷ್ಠ ತಂಡಗಳ ಮೇಲೆ ಬೆವರಿಳಿಸಿತು. ಸ್ಟಾರ್ ಆಟಗಾರರು ಕೂಡ ಗೋಲು ಗಳಿಸಲು ಪರದಾಡುವಂತೆ ಆಯಿತು. ರೆಫರಿಗಳ ವಿವಾದಾತ್ಮಕ ತೀರ್ಪುಗಳು ಜಗತ್ತಿನಾದ್ಯಂತ ಚರ್ಚೆಗೆ ಕಾರಣವಾಯಿತು. ಆದರೂ ಎಲ್ಲೂ ಪಂದ್ಯಗಳ ಮೇಲಿನ ಅಭಿಮಾನಿಗಳ ಚಿತ್ತ ಮಾತ್ರ ಕದಡಲೇ ಇಲ್ಲ. ಈ ರೀತಿಯ ರೋಚಕತೆಯನ್ನು ಈ ಬಾರಿ ವಿಶ್ವಕಪ್ ಪಂದ್ಯಗಳು ನಡೆದು ಎಂದರೆ ಅತಿಶಯೋಕ್ತಿಯೇನಲ್ಲ. ಹೌದು, ಈ ಬಾರಿ ವಿಶ್ವಕಪ್ನಲ್ಲಿ ಕೊನೆಯ ಬಾರಿ ಆಡಿದ ವಿಶ್ವದ ಸ್ಟಾರ್ ಆಟಗಾರರಾದ ಕ್ರಿಸ್ಟಿಯಾನೋ ರೊನಾಲ್ಡೋ, ಲಿಯೋನೆಲ್ ಮೆಸ್ಸಿ, ಕಿಲಿಯನ್ ಎಂಬಾಪೆ ಸೇರಿ ಹಲವು ಆಟಗಾರರ ಮೇಲೆ ಇಡೀ ವಿಶ್ವವೇ ಕಣ್ಣಿಟ್ಟಿತ್ತು. ಆದರೆ ಸ್ಟಾರ್ ಆಟಗಾರರೇ ಇಲ್ಲದ ಯುವ ಆಟಗಾರರನ್ನೇ ಹೊಂದಿದ್ದ ಸ್ಪೇನ್ ತಂಡ 1-0 ಗೋಲಿನಿಂದ ಹಾಲಿ ಚಾಂಪಿಯನ್ ಎನಿಸಿಕೊಂಡಿದ್ದ ಮೆಸ್ಸಿ ನೇತೃತ್ವದ ಅರ್ಜೆಂಟೈನಾ ತಂಡವನ್ನು ಜಿದ್ದಾಜಿದ್ದಿನ ಕಾಳಗದಲ್ಲಿ ಸೋಲಿಸಿ ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿಕೊಳ್ಳುವ ಮೂಲಕ ವಿಶ್ವದ ನಂಬರ್ 1 ತಂಡ ಎಂಬುದನ್ನು ಮತ್ತೊಮ್ಮೆ ನಿರೂಪಿಸಿತು. ಫೈನಲ್ ಪಂದ್ಯ ಎಷ್ಟು ರೋಚಕವಾಗಿತ್ತು ಅಂದರೆ, ಮೆಸ್ಸಿ ಬಳಗ ಗೋಲು ಗಳಿಸುವುದಿರಲಿ, ಸ್ಪೇನ್ ತಂಡದ ಭದ್ರಕೋಟೆಯನ್ನು ಭೇದಿಸಲು ಪ್ರಯಾಸ ಪಡಬೇಕಾಯಿತು. ಇಡೀ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿದ ಸ್ಪೇನ್ ಪದೇ ಪದೇ ಅರ್ಜೆಂಟೈನಾ ತಂಡದ ರಕ್ಷಣೆಯನ್ನು ಭೇದಿಸಿ ಗೋಲು ಗಳಿಸಲು ಪ್ರಯತ್ನಿಸಿತಾದರೂ ಅರ್ಜೆಂಟೈನಾದ ಗೋಲ್ ಕೀಪರ್ ಬಂಡೆಯಂತೆ ನಿಂತು ಅಡ್ಡಗಟ್ಟಿದರು. ಅರ್ಜೆಂಟೈನಾ ತಂಡ ಇಡೀ ಪಂದ್ಯದಲ್ಲಿ 1-2 ಬಾರಿ ಮಾತ್ರ ಸ್ಪೇನ್ ರಕ್ಷಣೆಯನ್ನು ಭೇದಿಸುವ ಪ್ರಯತ್ನ ಮಾಡಿತಾದರೂ ಗೋಲು ಗಳಿಸಲಿಲ್ಲ. ಆದರೆ ಸ್ಪೇನ್ ಸುಮಾರು 20 ಬಾರಿ ಅರ್ಜೆಂಟೈನಾದ ಕೋಟೆಯನ್ನು ದಾಟಿದರೂ ಗೋಲುಗಳ ದಾಖಲಿಸಲು ಆಗಲಿಲ್ಲ. ಆಟ ಕೈ ತಪ್ಪುತ್ತಿರುವುದು ಮನವರಿಕೆ ಆಗುತ್ತಿದ್ದಂತೆ ರೊಚ್ಚಿಗೆದ್ದ ಅರ್ಜೆಂಟೈನಾ ಆಟಗಾರರು ಒರಟು ಆಟಕ್ಕೆ ಮುಂದಾಗಿದ್ದರಿಂದ ರೆಫರಿ 2 ಬಾರಿ ಹಳದಿ ಕಾರ್ಡ್ ನೀಡಿ ಒಬ್ಬ ಆಟಗಾರರನ್ನು ಹೊರಹಾಕಿದರು. ಇದರಿಂದ 10 ಆಟಗಾರರೊಂದಿಗೆ ಅರ್ಜೆಂಟೈನಾ ಆಟ ಮುಂದುವರಿಸಬೇಕಾಯಿತು. ಇದೇ ಸಮಯದಲ್ಲಿ ಹೆಚ್ಚುವರಿ ಆಟದ ವೇಳೆ ಬದಲಿ ಆಟಗಾರನಾಗಿ 105ನೇ ನಿಮಿಷಕ್ಕೆ ಕಾಲಿಟ್ಟ ಫೆರಾನ್ ಟೋರಸ್ ಗೋಲು ಬಾರಿಸಿ ಸ್ಪೇನ್ ತಂಡಕ್ಕೆ ಪ್ರಶಸ್ತಿ ಖಚಿತಪಡಿಸಿದರು. ಈ ಮೂಲಕ ಸ್ಪೇನ್ 2ನೇ ಬಾರಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದರೆ ಮೆಸ್ಸಿ ಪಡೆ ನಿರಾಸೆಯುಂಟಾಯಿತು. ಸ್ಪೇನ್ ಟೂರ್ನಿಯಲ್ಲಿ ಆಡಿದ 38 ಪಂದ್ಯಗಳಲ್ಲೂ ಸೋಲೇ ಕಾಣದೆ ಅಜೇಯರಾಗಿ ವಿಶ್ವಕಪ್ಗೆ ಮುತ್ತಿಟ್ಟಿತು. ಮತ್ತೊಂದು ವಿಶೇಷ ಅಂದರೆ, ಪುರುಷರ ಹಾಗೂ ಮಹಿಳೆಯರ ವಿಶ್ವಕಪ್ ಟೂರ್ನಿ ಗೆದ್ದ ದಾಖಲೆಯನ್ನು ಸ್ಪೇನ್ ತನ್ನದಾಗಿಸಿಕೊಂಡಿದೆ. ವಿಶ್ವಕಪ್ ಚಾಂಪಿಯನ್ ಎನಿಸಿಕೊಳ್ಳುವುದು ದೊಡ್ಡ ಸಾಧನೆಯೇ ಸರಿ. ಇದರ ಜೊತೆ ಬಂದ ಬಹುಮಾನ ಮೊತ್ತವೂ ಸಣ್ಣದೇನಲ್ಲ. ವಿಶ್ವದ ಶ್ರೀಮಂತ ಕ್ರಿಕೆಟ್ ಎಂದು ಕರೆಯಲಾಗುವ ಐಪಿಎಲ್ನ ಬಹುಮಾನದ ಮೊತ್ತ ಕೇವಲ ₹20 ಕೋಟಿ. ಆದರೆ ಈ ಬಾರಿ ವಿಶ್ವಕಪ್ ಚಾಂಪಿಯನ್ ಆದ ಸ್ಪೇನ್ ಗಳಿಸಿದ್ದು $50 ಮಿಲಿಯನ್, ಅಂದರೆ ಸುಮಾರು ₹482 ಕೋಟಿ. ಈ ಮೂಲಕ ಕ್ರೀಡಾ ಜಗತ್ತಿನ ಇತಿಹಾಸದಲ್ಲೇ ಅತೀ ದೊಡ್ಡ ಬಹುಮಾನ ಮೊತ್ತ ಗಳಿಸಿದ ಖ್ಯಾತಿಗೆ ಸ್ಪೇನ್ ಪಾತ್ರವಾಯಿತು. ಈ ಬಾರಿ ವಿಶ್ವಕಪ್ ಟೂರ್ನಿಗೆ ₹7,280 ಕೋಟಿ ಮೀಸಲಿಡಲಾಗಿತ್ತು. ಇದರಲ್ಲಿ ತಂಡಗಳಿಗೆ ಪ್ರದರ್ಶನದ ಆಧಾರದ ಮೇಲೆ ಹಂಚಿಕೆ ಮಾಡಲು ನಿಗದಿಪಡಿಸಿದ ಮೊತ್ತವೇ ₹5,469 ಕೋಟಿ. ರನ್ನರ್ ಅಪ್ ಆದ ಅರ್ಜೆಂಟೈನಾ ತಂಡಕ್ಕೆ $33 ಮಿಲಿಯನ್, ಅಂದರೆ ₹317 ಕೋಟಿ ಗಳಿಸಿತು. ಫ್ರಾನ್ಸ್ ತಂಡವನ್ನು 4-6 ಗೋಲುಗಳಿಂದ ಮಣಿಸಿ 3ನೇ ಸ್ಥಾನ ಪಡೆದ ಇಂಗ್ಲೆಂಡ್ $29 ಮಿಲಿಯನ್, ಅಂದರೆ $279 ಕೋಟಿ ಜೇಬುಗಳಿಸಿಕೊಂಡಿತು. 4ನೇ ಸ್ಥಾನಕ್ಕೆ ಕುಸಿದ ಫ್ರಾನ್ಸ್ ₹259 ಕೋಟಿ ಗಳಿಸಿತು.
5ನೇ ಹಾಗೂ 8ನೇ ಸ್ಥಾನ ಪಡೆದ ಪ್ರತಿಯೊಂದು ತಂಡವು ತಲಾ $19 ಮಿಲಿಯನ್ ಅಂದರೆ $182 ಕೋಟಿ ಗಳಿಸಿತು. ಅಷ್ಟಕ್ಕೂ ಸ್ಪೇನ್ ಚಾಂಪಿಯನ್ ಪಟ್ಟಕ್ಕೇರಲು ಏನು ಕಾರಣ ಎಂಬುದು ಗೊತ್ತೇ? ಸ್ಪೇನ್ ತಂಡವು ಈ ಬಾರಿ ಚಾಂಪಿಯನ್ ಪಟ್ಟಕ್ಕೇರಲು ಪ್ರಮುಖ ಕಾರಣವಾಗಿದ್ದು ಅವರ ರಕ್ಷಣಾತ್ಮಕ ಆಟಗಾರ. ಸ್ಪೇನ್ ತಂಡವು ಇಡೀ ಟೂರ್ನಿಯಲ್ಲಿ ಆಡಿರುವ 8 ಪಂದ್ಯಗಳಲ್ಲಿ ಕೇವಲ 1 ಗೋಲನ್ನು ಮಾತ್ರ ಬಿಟ್ಟುಕೊಟ್ಟಿದೆ. ಇದು ಚಾಂಪಿಯನ್ ತಂಡವೊಂದು ವಿಶ್ವಕಪ್ನಲ್ಲಿ ಬಿಟ್ಟುಕೊಟ್ಟ ಅತಿ ಕಡಿಮೆ ಗೋಲುಗಳಾಗಿವೆ. ರಕ್ಷಣಾತ್ಮಕ ಆಟದ ಮೂಲಕ ಎದುರಾಳಿ ತಂಡದ ಆಟಗಾರರಿಗೆ ಗೋಲು ಗಳಿಸುವ ಅವಕಾಶವನ್ನೇ ಸ್ಪೇನ್ ಮಾಡಿಕೊಡಲಿಲ್ಲ. ಫೈನಲ್ನಲ್ಲೂ ಬಲಿಷ್ಠ ಅರ್ಜೆಂಟೈನಾ ತಂಡವು ಕೂಡ ಗೋಲು ಗಳಿಸಲು ಪರದಾಡಬೇಕಾಯಿತು. ಈ ಹಿಂದಿನ ವಿಶ್ವಕಪ್ಗಳಲ್ಲಿ ಫ್ರಾನ್ಸ್ 1998ರಲ್ಲಿ ಹಾಗೂ 2006ರಲ್ಲಿ ಇಟಲಿ ಮತ್ತು 2010ರಲ್ಲಿ ಸ್ಪೇನ್ ತಂಡಗಳು ಜಂಟಿಯಾಗಿ ಹೊಂದಿದ್ದ ಅತಿ ಕಡಿಮೆ ಗೋಲು 2 ಗೋಲುಗಳು ಬಿಟ್ಟುಕೊಟ್ಟ ದಾಖಲೆಯನ್ನು ಈ ಬಾರಿ ವಿಶ್ವಕಪ್ನಲ್ಲಿ ಸ್ಪೇನ್ ಮುರಿಯಿತು. ಸ್ಪೇನ್ನ ಗೋಲ್ ಕೀಪರ್ ಉನ್ನೈ ಸಿಮೋನ್ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಆಡಿರುವ 8 ಪಂದ್ಯಗಳಲ್ಲಿ 7 ಬಾರಿ 1 ಗೋಲು ಬಿಟ್ಟುಕೊಡದೆ ಗೋಲ್ಡನ್ ಗ್ಲೌಸ್ ಪ್ರಶಸ್ತಿಗೆ ಪಾತ್ರರಾದರು. ಅಷ್ಟೇ ಅಲ್ಲದೆ ಸತತವಾಗಿ ಟೂರ್ನಿಯಲ್ಲಿ 650 ನಿಮಿಷಗಳ ಕಾಲ ಎದುರಾಳಿ ತಂಡಕ್ಕೆ 1 ಗೋಲು ಬಿಟ್ಟುಕೊಡದ ಸಾರ್ವಕಾಲಿಕ ವಿಶ್ವಕಪ್ ದಾಖಲೆ ಬರೆದರು. ಈ ಮೂಲಕ 1990ರಲ್ಲಿ ವಾಲ್ಟರ್ ಝಾಂಗಾ ಬರೆದಿದ್ದ 517 ನಿಮಿಷಗಳ ದಾಖಲೆಯನ್ನು ಮುರಿದರು. ಸ್ಪೇನ್ ಗೆಲುವಿನ ಹಿಂದೆ ನಾಯಕ ರೋಡ್ರಿ ಅವರ ಕಾಲ್ಚಳಕ ಕೂಡ ಪ್ರಮುಖ ಪಾತ್ರ ವಹಿಸಿತ್ತು. ಮಿಡ್ಫೀಲ್ಡರ್ ಆಟಗಾರರುವ ರೋಡ್ರಿ ಈ ಟೂರ್ನಿಯಲ್ಲಿ 650ಕ್ಕೂ ಅಧಿಕ ಪಾಸ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ 2022ರ ಕತಾರ್ ವಿಶ್ವಕಪ್ನಲ್ಲಿ ತಾವೇ ನಿರ್ಮಿಸಿದ್ದ 638 ಪಾಸ್ಗಳ ದಾಖಲೆಯನ್ನು ಮುರಿದರು. ಗೋಲ್ಡನ್ ಬಾಲ್ ಪ್ರಶಸ್ತಿ ಅರ್ಹವಾಗಿ ಗಿಟ್ಟಿಸಿಕೊಂಡರು. ವಿಶ್ವಕಪ್ನಲ್ಲಿ ಬಹುತೇಕ ತಂಡಗಳು ಸ್ಟಾರ್ ಆಟಗಾರರನ್ನು ಹೊಂದಿದ್ದು ಈ ಆಟಗಾರರ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು. ಸ್ಪೇನ್ ತಂಡವು ವಿಶ್ವಕಪ್ ಗೆಲ್ಲಲು ಡ್ಯಾನಿ ಓಲ್ನೋ ಮತ್ತು ಅಲೆಕ್ಸ್ ಬೇನಾ ಅವರಂತಹ ಯುವ ಆಟಗಾರರು ಮಿಡ್ಫೀಲ್ಡ್ನಲ್ಲಿ ಬಲ ತುಂಬಿದರೆ 19 ವರ್ಷದ ಲ್ಯಾಮೆನ್ ಯಾಮಾಲ್ ಆಕ್ರಮಣಕಾರಿ ಆಟದಿಂದ ಪಂದ್ಯದ ದಿಕ್ಕು ಬದಲಾಯಿಸುತ್ತಾ ಬಂದರು. ಮತ್ತೋರ್ವ 19 ವರ್ಷದ ಆಟಗಾರ ಪೌ ಕುಬಾರ್ಸಿ ಅತ್ಯುತ್ತಮ ಯುವ ಆಟಗಾರ ಪ್ರಶಸ್ತಿ ಪಡೆದಿದ್ದು ಅವರ ಉತ್ತಮ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ಇದೆಲ್ಲವನ್ನು ಗಮನಿಸಿದರೆ ಈ ಬಾರಿಯ ವಿಶ್ವಕಪ್ನಲ್ಲಿ ಏನೇ ವಿವಾದ ಉಂಟಾದರೂ ಏನೇ ಅಸಮಾಧಾನ ಆದರೂ ಅರ್ಹರ ಕೈಗೆ ವಿಶ್ವಕಪ್ ಹೋಯಿತು ಎಂಬುದೇ ಸಂತಸದ ವಿಷಯ. ಮತ್ತೊಂದೆಡೆ ವಿಶ್ವದ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ಮೆಸ್ಸಿ ಪ್ರಶಸ್ತಿಯ ಹೊಸ್ತಿಲವರೆಗೂ ತಂಡವನ್ನು ಮುನ್ನಡೆಸಿದ್ದು ಕಡಿಮೆ ಸಾಧನೆಯೇನಲ್ಲ. ಆದರೆ ಇಂತಹ ಮಹಾನ್ ಟೂರ್ನಿಯಲ್ಲಿ ಪ್ರಶಸ್ತಿ ಗೆಲ್ಲುವುದಿರಲಿ, ಟೂರ್ನಿಯಲ್ಲಿ ಯಾವಾಗ ಪಾಲ್ಗೊಳ್ಳುವ ಅರ್ಹತೆ ಭಾರತ ಪಡೆಯುತ್ತದೆ ಎಂಬುದೇ ದೊಡ್ಡ ಪ್ರಶ್ನೆ. ಅತ್ಯಂತ ಶ್ರೀಮಂತ ಕ್ರಿಕೆಟ್ ಎಂದು ಬೆನ್ನು ತಟ್ಟಿಕೊಳ್ಳುವ ಕ್ರಿಕೆಟ್ಗಿಂತ 1000 ಪಾಲು ದೊಡ್ಡದಾಗಿರುವ ಕಾಲ್ಚೆಂಡು ಆಟದಲ್ಲೂ ಭಾರತ ಸಾಧನೆ ಮಾಡುವುದು ಯಾವಾಗ ಎಂಬುದೇ ಎಲ್ಲರ ಪ್ರಶ್ನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. You just gotta be